ಬೆಂಗಳೂರು ಪೂರ್ವ ತಾಲೂಕಿನ ಕೆಆರ್ಪುರ ತಾಲೂಕು ಕಚೇರಿ ಮುಂಭಾಗ ದಲಿತ ಪರ ಸಂಘಟನೆಗಳಿಂದ ಪ್ರತಿಭಟನೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಆಕ್ರೋಶ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ದಲಿತ ಪರ ಸಂಘಟನೆಗಳಾದ ಬೆಳ್ತೂರು ವೆಂಕಟೇಶ್ ರಾಜ್ಯಾಧ್ಯಕ್ಷರಾಗಿರುವ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಹಾಗೂ ಕಾಡುಗೋಡಿ ಸೊಣ್ಣಪ್ಪ ರಾಜ್ಯಾಧ್ಯಕ್ಷರಾಗಿರುವ ಕರ್ನಾಟಕ ದಲಿತ ಕ್ರಿಯಾ ವೇದಿಕೆ ಸಂಘಟನೆಗಳು ಜಂಟಿಯಾಗಿ ಅಮಿತ್ ಶಾ ಭಾವಚಿತ್ರವಿರುವ ಭಿತ್ತಿಪತ್ರಗಳನ್ನು ಹಿಡಿದು ಕೆಆರ್ಪುರ ತಾಲೂಕು ಕಚೇರಿ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿದರಲ್ಲದೆ ಅಮಿತ್ ಶಾ ಕೂಡಲೇ ರಾಜೀನಾಮೆ ನೀಡಬೇಕು, ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಪ್ರತಿಭಟನೆ ನಡೆಸಲಾಗುವುದು ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಧಿಕ್ಕಾರ 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 ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಹೋರಾಟಕ್ಕೆ, ಕರ್ನಾಟಕ ದಲಿತ ಕ್ರಿಯಾ ವೇದಿಕೆ ಹೋರಾಟಕ್ಕೆ ಬೇಕು ಬೇಕೇ ಬೇಕು, ನೀಡಲೇಬೇಕು 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 ನೀಡಲೇಬೇಕು. ಬಂಧಿಸಿ 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 ವಜಾ ಮಾಡಿ ವಜಾ ಮಾಡಿ ವಜಾ ಮಾಡಿ ವಜಾ ಮಾಡಿ. ಅಧಿಕಾರ ಅಧಿಕಾರ ಅಂಬೇಡ್ಕರ್ ಅವರ ಹೆಸರಿಗೆ ಮಸಿ ಬಳಿರತಕ್ಕಂತ ನಿಷ್ಕೃತಿ ಅಮಿತ್ ಶಾ ಅವರಿಗೆ ಧಿಕ್ಕಾರ ಧಿಕ್ಕಾರ. ಅಮಿತ್ ಶಾ ಅವರನ್ನು ವಜಾ ಮಾಡಿ, ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾಗೊಳಿಸಿ. ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದಂತ ಕೇಂದ್ರ ಸಚಿವ ಅಮಿತ್ ಶಾ ಅವರಿಗೆ, ಅಂಬೇಡ್ಕರ್ ವಿರೋಧಿ ಅಮಿತ್ ಶಾ ಅವರಿಗೆ, ಅಂಬೇಡ್ಕರ್ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ಅಂಬೇಡ್ಕರ್ ಬಗ್ಗೆ ಲಘುವಾಗಿ ಮಾತಾಡಿದಂತ ಬಿಜೆಪಿ ಸರ್ಕಾರಕ್ಕೆ, ಅಂಬೇಡ್ಕರ್ ವಿರೋಧಿ ಅಮಿತ್ ಶಾಗೆ, ಅಂಬೇಡ್ಕರ್ ವಿರೋಧಿ ಕೇಂದ್ರ ಸಚಿವ ಅಮಿತ್ ಶಾಗೆ ವಜಾ ಮಾಡಲೇಬೇಕು, ವಜಾ ಮಾಡಲೇಬೇಕು, ರಾಜೀನಾಮೆ ನೀಡಲೇಬೇಕು ನೀಡಲೇಬೇಕು ನೀಡಲೇಬೇಕು. ಅಮಿತ್ ಶಾ ಅವರು ರಾಜೀನಾಮೆ ನೀಡಲೇಬೇಕು ನೀಡಲೇಬೇಕು. ಜೈ ಭೀಮ್ ಬಂಧುಗಳೇ, ಇವತ್ತು ಕೆಆರ್ಪುರಮಲ್ಲಿ ಮಹದೇವಪುರ ಕ್ಷೇತ್ರದಲ್ಲಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳ ಒಂದು ಕಚೇರಿ ಮುಂಭಾಗದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮುಂಭಾಗದಲ್ಲಿ ನಾವಿವತ್ತು ಕರ್ನಾಟಕ ದಲಿತ ಕ್ರಿಯಾ ವೇದಿಕೆ, ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ, RPI, DPI ಮತ್ತು ನಮ್ಮ ಬೋವಿ ಸಂಘದ ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ಈ ಒಂದು ದಿನ ಅಮಿತ್ ಶಾ ಅವರ ಕೇಂದ್ರ ಸಚಿವ ಸಂಪುಟದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ಸಂಪುಟದ ಸಭೆಯಲ್ಲಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕುರಿತು ಅವರ ಹೆಸರನ್ನು ಅವಹೇಳನಕಾರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವರ ಹೆಸರನ್ನು ನೀವು ಪ್ರಸ್ತಾಪ ಮಾಡುವ ಬದಲಾಗಿ ಬೇರೆ ದೇವರುಗಳ ಹೆಸರುಗಳನ್ನು ನೀವು ಪ್ರಸ್ತಾಪ ಮಾಡಿದ್ರೆ ತಮಗೆ ಮುಕ್ತಿ ಸಿಗುತ್ತೆ ಅಂತಂದ್ಬಿಟ್ಟು ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿಗೆ ಮತ್ತು ಅವರಿಗೆ ಅವಮಾನ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಬರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಮಾತ್ರವಲ್ಲದೆ ಇಡೀ ಭಾರತ ದೇಶದ ಎಲ್ಲ ಪ್ರಜಾಪ್ರಭುತ್ವದಲ್ಲಿ ಬಾಳ್ವೆ ಮಾಡ್ತಿರ್ತಕ್ಕಂಥ ಎಲ್ಲ ಜನರಿಗೆ ಈ ಅಮಿತ್ ಶಾ ಅವರು ಇವತ್ತು ಮಾಡಿರ್ತಕ್ಕಂಥ ಅಪಮಾನ ಅಂತಂದ್ಬಿಟ್ಟು ಹೇಳಿ ಈ ಸಂದರ್ಭದಲ್ಲಿ ನಾನು ಭಾವಿಸ್ಕೊಳ್ತೇನೆ. ಬಂಧುಗಳೇ, ಇವತ್ತೇನು ಸಂಪುಟದಲ್ಲಿ ನೇರವಾಗಿ ನಮ್ಮ ವಿಶ್ವಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಧ್ವನಿಯಾಗಿ ಈ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದ ಜನರು ಸಮಾನತೆಯಿಂದ ಬಾಳ್ವೆ ಮಾಡಬೇಕಂತಂದ್ಬಿಟ್ಟು ಹೇಳಿ ಅವರು ಬಹಳಷ್ಟು ಶ್ರಮಪಟ್ಟು ಈ ದೇಶದ ಅಭಿವೃದ್ಧಿಗಾಗಿ, ಈ ದೇಶದ ಜನರು ಶಾಂತಿಯುತವಾಗಿ ಬಾಳಬೇಕಂತಂದ್ಬಿಟ್ಟು ಹೇಳಿ ಒಂದು ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಇಡೀ ಅವರ ಜೀವನವನ್ನು ತೆಗೆದು ಅವರ ಮಕ್ಕಳನ್ನೆಲ್ಲ ಕೂಡ ಬಲಿಗಿಟ್ಟು ಅವರ ಹೆಂಡತಿ ಮಕ್ಕಳನ್ನೆಲ್ಲ ಕೂಡ ಮಣ್ಣು ಪಾಲು ಮಾಡಿ ಈ ದೇಶ ಚೆನ್ನಾಗಿರಬೇಕು, ಈ ದೇಶದ ಜನ ಚೆನ್ನಾಗಿ ಬಾಳಬೇಕು ಅಂತಂದ್ಬಿಟ್ಟು ಹೇಳಿ ಅವರು ಹಗಲಿರುಳು ಶ್ರಮಿಸಿ ಅವರು ಒಂದು ಸಂವಿಧಾನವನ್ನು ರಚಿಸಿ ಈ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಈ ಸಂವಿಧಾನದ ಅಡಿಯಲ್ಲಿ ನೀವೆಲ್ಲ ಕೂಡ ಎಲ್ಲ ಸಮಾನತೆಯ
ಎಲ್ಲ ಜನರ ನೀವು ಮತಗಳನ್ನು ಪಡ್ಕೊಂಡು ಈ ದೇಶನ ಆಡಳಿತವನ್ನು ಮಾಡಲಿಕ್ಕೆ ನೀವು ಆ ಸ್ಥಾನವನ್ನು ಪಡ್ಕೊಂಡು ಗೃಹ ಮಂತ್ರಿಗಳಾಗಿ ಆ ಉನ್ನತ ಸ್ಥಾನಕ್ಕೆ ನೀವು ಹೋಗಿರ್ತಕ್ಕಂಥದ್ದು ನಿಮಗೆ ಯಾರೂ ಕೂಡ ನಿಮ್ಮ ಸಂಬಂಧಿಕರು ಕೊಟ್ಟಿರ್ತಕ್ಕಂಥದ್ದಲ್ಲ. ಆ ಅಧಿಕಾರವನ್ನು ನಿಮ್ಮ ಬಂಧುಗಳು ಕೊಟ್ಟಿರ್ತಕ್ಕಂಥದ್ದಲ್ಲ, ನಿಮ್ಮ ತಂದೆ ತಾಯಿಗಳು ಕೊಟ್ಟಿರ್ತಕ್ಕಂಥದ್ದಲ್ಲ, ನಿಮ್ಮ ಅಣ್ಣ ತಮ್ಮಂದಿರುಗಳು ಕೊಟ್ಟಿರ್ತಕ್ಕಂಥದ್ದಲ್ಲ. ಈ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದ ಅಡಿಯಲ್ಲಿ ನೀವು ಇವತ್ತು ಹೋಗಿ ಆ ಸ್ಥಾನವನ್ನು ನೀವು ಪಡ್ಕೊಂಡು ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳ ಒಂದು ಸುವ್ಯವಸ್ಥೆಯನ್ನು ಶಾಂತಿಯುತವಾಗಿ ಕಾಪಾಡಬೇಕಾಗಿರ್ತಕ್ಕಂಥ ನೀವು ಆ ಜವಾಬ್ದಾರಿತನವನ್ನು ನೀವು ಮರೆತು ಇವತ್ತು ಅಂಬೇಡ್ಕರ್ ಅವರನ್ನು ನೀವು ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಿದ್ದೀರಾ. ನಿಮಗೆ ಧಿಕ್ಕಾರವೇ ಇರಲಿ. ನಿಮಗೆ ಯಾವತ್ತೂ ಕೂಡ ಈ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳು ಯಾವತ್ತೂ ಕೂಡ ನಿಮಗೆ ಕ್ಷಮೆಯನ್ನು ಕೋರೋದಿಲ್ಲ. ನೀವು ಕೂಡಲೇ ನಿಮ್ಮನ್ನು ಸಂಪುಟದಿಂದ ವಜಾ ಮಾಡಬೇಕು. ನಿಮ್ಮ ಮೇಲ್ಗಡೆ ಒಂದು ಕಾನೂನು ರೀತಿ ಒಳಗಡೆ ಇರ್ತಕ್ಕಂಥ ಕ್ರಮವನ್ನು ಜರುಗಿಸಬೇಕು ಅಂತಂದ್ಬಿಟ್ಟು ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಅವರಿಗೆ ಮುಂದಿನ ದಿನದಲ್ಲಿ ನಾವು ಉಗ್ರವಾಗಿರ್ತಕ್ಕಂಥ ಇಡೀ ರಾಜ್ಯಾದ್ಯಂತ ಕರೆ ಕೊಟ್ಟು ಈ ಏನಾದರೂ ಕೂಡ ಅಮಿತ್ ಶಾ ಅವರ ಮೇಲ್ಗಡೆ ಕ್ರಮ ತೊಗೊಂಡಿಲ್ಲ ಅಂತಂದ್ಬಿಟ್ಟು ಹೇಳಂತಂದರೆ ನಾವು ಇಡೀ ರಾಜ್ಯಾದ್ಯಂತ ಕರೆ ಕೊಟ್ಟು ಅಮಿತ್ ಶಾ ಅವರನ್ನು ವಜಾಗೊಳಿಸೋವರೆಗೂ ಕೂಡ ಅವ್ರ ಮೇಲ್ಗಡೆ ಕಾನೂನು ರೀತಿ ಕಠಿಣವಾಗಿರ್ತಕ್ಕಂಥ ಕ್ರಮ ತಗೊಳ್ಳೋವರೆಗೂ ಕೂಡ ನಾವು ಬಿಡೋದಿಲ್ಲ. ನಾವು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೇವೆ ಅಂತಂದ್ಬಿಟ್ಟು ಹೇಳಿ ಸಂದರ್ಭದಲ್ಲಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಾನು ಕಾಡ್ಗೋಡಿ ಸೊಣ್ಣಪ್ಪ ಅಂತಂದ್ಬಿಟ್ಟು ಹೇಳಿ ಕರ್ನಾಟಕ ದಲಿತ ಕ್ರಿಯಾ ವೇದಿಕೆ ರಾಜ್ಯಾಧ್ಯಕ್ಷ. ಜೈ ಭೀಮ್ ಬಂಧುಗಳೇ, ಇವತ್ತು ಇಡೀ ದೇಶ ಪ್ರಪಂಚ ನೋಡ್ತಾ ಇದೆ. ಇವತ್ತು BJP ಏನು ಸರ್ಕಾರ ಅಧಿಕಾರಕ್ಕೆ ಬಂದ ಒಂದು ಸಂದರ್ಭದಲ್ಲಿ ಅವ್ರಿಗೆ ಬೇರೆ ಅಜೆಂಡನೇ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವ್ರಿಗೆ ಮಾತಾಡಿಲ್ಲ ಅಂದರೆ ಅವ್ರಿಗೆ ವಿಚಾರವೇ ಇಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಂತಹ ಸಂವಿಧಾನದಿಂದಾಗಿ ಇವತ್ತು ಇಡೀ ನಮ್ಮ ವ್ಯವಸ್ಥೆ, ಅದು ರಾಜ್ಯಾಂಗ, ಕಾರ್ಯಾಂಗ, ಪ್ರತಿಯೊಂದು ರಂಗದಲ್ಲಿ, ಮಾಧ್ಯಮ ರಂಗ, ಎಲ್ಲ ರಂಗದಲ್ಲಿ ಇವತ್ತು ಏನಾನ ಸರ್ಕಾರ ನಡೀತಾ ಇದೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಒಂದು ಸಂವಿಧಾನದ ಅಡಿಯಲ್ಲಿ. ಇಂಥ ಒಂದು ಅಡಿಯಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾ ಇಂಥವರು ಜವಾಬ್ದಾರಿ ರೀತಿಯಲ್ಲಿ ಇವತ್ತು ಅವ್ರು ಹೇಳ್ತಾರೆ ಒಂದು ಕಡೆ ಈ ಅಂಬೇಡ್ಕರ್ ಹೇಳೋ ಬದಲು ದೇವ್ರ ಹೆಸರು ಹೇಳಿದರೆ ನನಗೆ ಮುಕ್ತಿ ಸಿಗ್ತಾಯಿತ್ತು, ಸ್ವರ್ಗ ಸಿಗ್ತಾಯಿತ್ತು. ಹಾಗಾದರೆ ನೀನು ದೇವ್ರ ಹೆಸರು ಹೇಳ್ಕೊಂಡು ನೀನು ಚುನಾವಣೆ ಮಾಡಬೇಕಾಗಿತ್ತು. ಯಾಕೆ ಜನರ ಓಟ್ ತೊಗೊಂಡು ನೀನು ಇದಾದೆ? ದೇವರೇ ಎಲ್ಲ ಮಾಡೋದಾಗಿದ್ದರೆ ಮತ್ತು ಈ ಅಧಿಕಾರ ಸರ್ಕಾರ ಇವೆಲ್ಲ ಏನಕ್ಕಿರಬೇಕು? ಹಾಗಾಗಿ ನಮ್ಮ ಒಂದು ಒತ್ತಾಯ ಇಷ್ಟೇ, ಇವತ್ತು ಏನಾದರೂ, ಯಾಕಂದರೆ ನಾವು ಈ ನಮ್ಮ ದೇಶ ಕತ್ತಲಲ್ಲಿದ್ದಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಆಗುಹೋಗುಗಳ ಒಂದು ಏನು ಕೀಳು ಮೇಳು ಅಂತ ಇತ್ತು, ಅದನ್ನೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಬಾಲ್ಯದ ಜೀವನದಲ್ಲಿ ತನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಕ್ಕಾಗಿ ಇಡೀ ವಿದೇಶಗಳಲ್ಲಿ ಹೋಗಿ ಪಾಂಡಿತ್ಯವನ್ನು ಗಳಿಸಿ ಜ್ಞಾನವನ್ನು ಸಂಪಾದಿಸಬೇಕಾಗಿ ಇವತ್ತು ಒಂದು ಒಳ್ಳೆಯ ಸಂವಿಧಾನವನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಆ ಸಂವಿಧಾನದಲ್ಲಿ ಎಲ್ಲರೂ ಕೂಡ ಮನುಷ್ಯನಾಗಿ ಕಾಣಬೇಕು ಅನ್ನೋ ಕಾರಣಕ್ಕಾಗಿ ಈ ಎಲ್ಲ ಅವಕಾಶಗಳು ಸಮಾನತೆಯಲ್ಲಿ ಎಲ್ಲ ಅಳವಡಿಸಿದಂಥ ಕಾನೂನನ್ನು ಪರಿಪಾಲನೆ ಮಾಡಬೇಕಂತಹ ಇವರು ಸಚಿವರುಗಳು ಇವರೇ ಎಲ್ಲೋ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಕೀಳಾಗಿ ಮಾತಾಡ್ತಾ ಇರೋದು ಇದು ಬಹಳ ಖಂಡನೀಯ ಮತ್ತು ಶೋಚನೀಯ. ಹಾಗಾಗಿ ಇವತ್ತು ಇವರಿಗೆ BJP ಅವರಿಗೆ ಮತ್ತು RSS ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಟ್ಟರೆ ಬೇರೆ ಇವರಿಗೆ ವಿಚಾರವೇ ಇಲ್ಲ. ಯಾಕಂದರೆ ಧರ್ಮ ಮತ್ತು ರಾಷ್ಟ್ರ ಇದೇ ಇವರಿಗೆ ದೇವರು ಮತ್ತು ಧರ್ಮ ಅನ್ನೋ ಲೆಕ್ಕದಲ್ಲಿ ಒಂದು ಹಿಂದೂ ರಾಷ್ಟ್ರ ಮಾಡಬೇಕಂತ ಹೊರಟಿರೋಂಥ ಈ BJPಯನ್ನು ನಾವು ಖಂಡಿಸ್ತಾ ಇದ್ದೀವಿ. ಕೂಡಲೇ ಏನು ಈ ದೇಶದ ಪ್ರಧಾನಿಯಾದಂತಹ ನರೇಂದ್ರ ಮೋದಿ ಅವರು ಈ ಕೂಡಲೇ ಅವರ ಸಂಪುಟದಿಂದ ವಜಾ ಮಾಡಬೇಕು, ಕೂಡಲೇ ಅವ್ರನ್ನ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕಂತೇಳಿ ಈ ಮೂಲಕ ನಾನು ಒತ್ತಾಯಿಸ್ತೇನೆ. ನನ್ನ ಹೆಸರು ಬೆಳ್ತೂರು ವೆಂಕಟೇಶ್ ಅಂತೇಳಿ, ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯಾಧ್ಯಕ್ಷ. ಕೇಂದ್ರ ಸಚಿವರೇ, ಅಮಿತ್ ಶಾ ಅವರೇ, ನಿಮ್ಮ ದುರ್ನಡವಳಿಕೆ, ನಿಮ್ಮ ದುರ್ನಡತೆ, ನೀವು ಬಳಸಿರ್ತಕ್ಕಂಥ ಪದಗಳು ಯಾವ ರೀತಿ ಇತ್ತು ದಯವಿಟ್ಟು ಯು ಮೈಂಡ್ ಇಟ್, ನೀವು ಮಂತಟ್ಟು ಮಾಡ್ಕೊಳ್ರಿ. ನಾನು ಅಮಿತ್ ಶಾ, ನನ್ನ ಹೆಸರು ಅಮಿತ್ ಶಾ, ನಾನು ಕೇಂದ್ರ ಸಚಿವನಾಗಿದ್ದೇನೆ ಅಂದರೆ ಅದಕ್ಕೆ ಮೂಲ ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಅಡಗಿರ್ತಕ್ಕಂಥದಕ್ಕೆ ನೀನು ಕೇಂದ್ರ ಸಚಿವನಾಗಿದ್ದೀಯಾ. ನಾವು 100 ಬಾರಿ 7 ಬಾರಿ 10 ಬಾರಿ 100 ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಜಪಿಸುವುದಕ್ಕಿಂತ ರಾಮನನ್ನು ಜಪಿಸಿದ್ರು ಪುಣ್ಯ ದೊರೆಯುವುದು ಅಂತ ಹೇಳ್ತಾ ಇದೆಯಾ? ನಾಚಿಕೆ ಆಗಬೇಕು ನಿನಗೆ, ನಿನ್ನ ಸಚಿವ ಸ್ಥಾನಕ್ಕೆ ನಾಚಿಕೆ ಆಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಿಂದ ನೀನು ಸಚಿವನಾಗಿರ್ತಕ್ಕಂಥದ್ದು. ನೀನು ಹೇಳ್ಬೇಕಾಗಿರೋ ರಾಮ ಜನ್ಮಭೂಮಿ ಅಲ್ಲ, ಇದು ಭೀಮ ಜನ್ಮಭೂಮಿ.
ನೀನು ಸ್ವಾಗತ ಹೇಳ್ಬೇಕಾಗಿರೋದು, ಜಪಿಸಬೇಕಾಗಿರೋದು ರಾಮನ್ನಲ್ಲ, ಭೀಮನ ಜಪಿಸಬೇಕು. ಭೀಮ ನಾಯಕರು ಕೊಟ್ಟಿರ್ತಕ್ಕ ಕಾಯ್ದೆಗಳು